ನಮಸ್ಕಾರ ವೀಕ್ಷಕರೇ. BPL ಕಾರ್ಡ್ ಅಂತಕ್ಕಂಥದ್ದು ಕೇವಲ ಅಕ್ಕಿಯನ್ನು ಪಡೆಯತಕ್ಕಂಥ ಚೀಟಿ ಅಂತ ಅನ್ಕೊಂಡಿದ್ದೀರಾ? ಕಾರಣ BPL ಕಾರ್ಡ್ ಅಂತಕ್ಕಂಥದ್ದು ಕೇವಲ ಒಂದು ಅಕ್ಕಿ ಪಡೆಯತಕ್ಕಂಥ ಚೀಟಿ ಅಷ್ಟೇ ಅಲ್ಲ. ಇದು ಆರ್ಥಿಕವಾಗಿ ಹಿಂದುಳಿದಿರತಕ್ಕಂಥ ಲಕ್ಷಾಂತರ ಕುಟುಂಬಗಳಿಗೆ ರಾಜ್ಯ ಸರ್ಕಾರ ನೀಡಿರ್ತಕ್ಕಂಥ ಒಂದು ದೊಡ್ಡ ಭರವಸೆ ಅಂತಲೇ ಹೇಳ್ಬೋದು. ನಿಮ್ಮ BPL ಕಾರ್ಡ್ನಲ್ಲಿ ಏನಾದರೂ ಲೋಪದೋಷಗಳಿದ್ದಾವ, ಅಥವಾ ಇತ್ತೀಚೆಗಷ್ಟೇ ಹುಟ್ಟಿದಂತಹ ಮಗುವಿನ ಹೆಸರನ್ನು ಸೇರಿಸಬೇಕಾ, ಅಥವಾ BPL ಕಾರ್ಡ್ನಲ್ಲಿ ವಿಳಾಸವನ್ನು ಬದಲಾಯಿಸಬೇಕಾ? ಹಾಗಾದರೆ ಇದೊಂದು ಸುವರ್ಣ ಅವಕಾಶ ಅಂತ ನೀವು ತಿಳ್ಕೋಬೇಕು. ಕಾರಣ ರಾಜ್ಯ ಸರ್ಕಾರ ಆನ್ಲೈನ್ ಹಾಗೂ ಆಫ್ಲೈನ್ ಎರಡರಲ್ಲೂ ಕೂಡ BPL ಕಾರ್ಡ್ ತಿದ್ದುಪಡಿಗೆ 1 ತಿಂಗಳ ಕಾಲಾವಕಾಶವನ್ನು ನೀಡಿದೆ. BPL ಕಾರ್ಡ್ ತಿದ್ದುಪಡಿಗೂ ಮುನ್ನ ನಿಮ್ಮ ಹತ್ರ ಯಾವೆಲ್ಲ ದಾಖಲೆಗಳು ಇರಬೇಕು ಅನ್ನೋದಾದರೆ ಪಟ್ಟಿ ಮಾಡ್ಕೊಳ್ಳಿ. ನಾನು ನಿಮಗೆ ಯಾವೆಲ್ಲ ದಾಖಲೆಗಳಿರಬೇಕು ಅಂತ ತಿಳಿಸ್ಕೊಡ್ತೀನಿ. BPL ಕಾರ್ಡ್ ತಿದ್ದುಪಡಿಗೂ ಮುನ್ನ ಆ ಕಾರ್ಡ್ನಲ್ಲಿರ್ತಕ್ಕಂಥ ಎಲ್ಲರ ಆಧಾರ್ ಕಾರ್ಡ್ ಕಡ್ಡಾಯವಾಗಿರಬೇಕು. ಮತ್ತೆ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನಿಮ್ಮ ಬಳಿ ಇರಬೇಕು. ಇನ್ನು ಆಧಾರ್ ಕಾರ್ಡ್ನಲ್ಲಿರ್ತಕ್ಕಂಥ ಫೋನ್ ನಂಬರ್ ಇರಬೇಕು. ಕಾರಣ OTP ಬರುತ್ತೆ ತಿದ್ದುಪಡಿಗಾಗಿ, ಅದಕ್ಕೋಸ್ಕರ. ಇನ್ನು ಚಿಕ್ಕ ಮಕ್ಕಳನ್ನು ನೀವು BPL ಕಾರ್ಡ್ಗೆ ಸೇರಿಸಬೇಕು ಅನ್ನೋದಾದರೆ ಅವರ ಜನನ ಪ್ರಮಾಣ ಪತ್ರ ನಿಮ್ಮ ಹತ್ರ ಇರಬೇಕು. ಮನೆಗೆ ಬಂದಿರತಕ್ಕಂಥ ಸೊಸೆಯ ಹೆಸರನ್ನು ನೀವು BPL ಕಾರ್ಡ್ಗೆ ಸೇರಿಸಬೇಕಂದ್ರೆ ಮದುವೆಯಾಗಿರ್ತಕ್ಕಂಥ ನೋಂದಣಿ ಪತ್ರವನ್ನು ನೀವು ಸಲ್ಲಿಸಬೇಕು. ದುರಾದೃಷ್ಟವಶಾತ್ ನಿಮ್ಮ ಮನೆಯಲ್ಲಿ ಯಾರಾದರೂ ದೈವಾಧೀನರಾಗಿದ್ದರೆ ಅವರ ಹೆಸರನ್ನು ರೇಷನ್ ಕಾರ್ಡಿಂದ ತೆಗೆಸಬೇಕು ಅನ್ನೋದಾದರೆ ಅವರ ಒಂದು ಮರಣ ಪ್ರಮಾಣ ಪತ್ರವನ್ನು ನೀವು ದಾಖಲೆಯಾಗಿ ಇಟ್ಕೊಳ್ಬೇಕು. ಈ ಎಲ್ಲ ದಾಖಲೆಗಳನ್ನು ಇಟ್ಕೊಂಡ ನಂತರ ನೀವು BPL ಕಾರ್ಡನ್ನು ತಿದ್ದುಪಡಿ ಮಾಡ್ಬೋದು. ಹಾಗಾದರೆ ಈ ಎಲ್ಲ ದಾಖಲೆಗಳು ನಮ್ಮ ಹತ್ರ ಇದ್ದಾವೆ, ಆದರೆ ಅದನ್ನು ತಿದ್ದುಪಡಿ ಮಾಡೋದು ಹೇಗೆ ಅನ್ನೋದಾದರೆ ರಾಜ್ಯ ಸರ್ಕಾರ ಈ ತಿದ್ದುಪಡಿಗಂತಲೇ ಆನ್ಲೈನ್ ಹಾಗೂ ಆಫ್ಲೈನ್ ಎರಡರಲ್ಲೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದೆ. ಆನ್ಲೈನ್ನಲ್ಲಿ ಮಾಡೋದಾದರೆ ಯಾವ ರೀತಿ ಮಾಡಬೇಕು ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಆನ್ಲೈನ್ನಲ್ಲಿ ತಿದ್ದುಪಡಿ ಮಾಡ್ಕೊಳ್ತೀರಾ ಅನ್ನೋದಾದರೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ನಲ್ಲಿ ರಾಜ್ಯ ಸರ್ಕಾರದ ಆಹಾರ ಇಲಾಖೆಯ ahar.kr.nic.in ವೆಬ್ಸೈಟ್ಗೆ ಭೇಟಿ ನೀಡಬಹುದು. ನಂತರ ಅಲ್ಲಿ ಡ್ಯಾಶ್ ಬೋರ್ಡ್ನಲ್ಲಿ ಈ ಸೇವೆಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ತಿದ್ದುಪಡಿಗಾಗಿ ವಿನಂತಿ ಏನಂತ ಇರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಜಿಲ್ಲೆಯ ಹೆಸರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ರೇಷನ್ ಕಾರ್ಡ್ನ ನಂಬರನ್ನು ನಮೂದು ಮಾಡಿ. ನಂತರ ನಿಮಗೆ ಯಾವ ರೀತಿ ಬೇಕೋ ತಿದ್ದುಪಡಿ ಮಾಡ್ಕೊಳ್ಬೋದು. ಅಂದರೆ ಹೆಸರಾಗಿರ್ಬೋದು, ವಿಳಾಸ ಆಗಿರ್ಬೋದು, ಫೋಟೋ ಆಗಿರ್ಬೋದು, ಈ ಎಲ್ಲವನ್ನು ಕೂಡ ಬದಲಾವಣೆ ಮಾಡ್ಕೊಳ್ಬೋದು. ನಂತರ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಮುಕ್ಕಾಲು ಕೆಲಸ ಮುಗ್ದಂಗೆ. ಆನ್ಲೈನ್ ಎಲ್ಲ ಯಾಕೆ ಗುರುವೆ ನಮಗೆ ಅದರ ತಂಟೆ, ನಾವು ಆಫ್ಲೈನಲ್ಲೇ ನಮ್ಮ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿಸ್ತೀವಿ ಅನ್ನೋದಾದರೆ ಅದಕ್ಕೂ ಒಂದು ದಾರಿ ಇದೆ. ನಿಮ್ಮ ಹತ್ತಿರದ ಬಾಪೂಜಿ ಕೇಂದ್ರಗಳಾಗಿರ್ಬೋದು, ಬೆಂಗಳೂರು 1, ಕರ್ನಾಟಕ 1, ಗ್ರಾಮ 1 ಅಥವಾ ಅಕ್ಷಯ ಕೇಂದ್ರಗಳಿಗೆ ನೀವು ಭೇಟಿ ನೀಡಿ ಅಲ್ಲಿ ನೀವು ಎಲ್ಲ ದಾಖಲಾತಿಗಳನ್ನು ಸಲ್ಲಿಸಿ ನೀವು ಅಪ್ಲೈಯನ್ನು ಮಾಡ್ಬೋದು. ಅಪ್ಲೈ ಮಾಡಿದ ಕೆಲವೇ ದಿನಗಳಲ್ಲಿ ನಿಮ್ಮ ಆಹಾರ ನಿರೀಕ್ಷಕರಿಗೆ ನಿಮ್ಮ ಅರ್ಜಿ ಸಲ್ಲಿಕೆಯಾಗುತ್ತೆ. ಎಲ್ಲ ದಾಖಲಾತಿಗಳು ಸರಿ ಇದ್ದಾವೆ ಅಂದರೆ ಅವರು ಸಹಿಯನ್ನು ಮಾಡ್ತಾರೆ. ಅದಾದ ನಂತರ ನಿಮ್ಮ ತಿದ್ದುಪಡಿ ಯಶಸ್ವಿಯಾಗುತ್ತೆ. ಈ ಎಲ್ಲ ಪ್ರೋಸೆಸ್ಗೆ ನೀವು ಖರ್ಚು ಮಾಡಬೇಕಾಗಿರೋದು ಕೇವಲ ₹100 ಮತ್ತು ಅದಕ್ಕಿಂತ ಕಡಿಮೆ ಸರ್ಕಾರಿ ಶುಲ್ಕವನ್ನು ಮಾತ್ರ. ಇನ್ನು BPL ಕಾರ್ಡ್ನ ತಿದ್ದುಪಡಿ ಆದ ನಂತರ BPL ಕಾರ್ಡ್ನಿಂದ ಏನೆಲ್ಲ ನಮಗೆ ಅನುಕೂಲಗಳಿದ್ದಾವೆ ಅನ್ನೋ ಅಸಲಿ ಕಾರಣವನ್ನು ತಿಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಮೊದಲನೇದಾಗಿ ಅನ್ನಭಾಗ್ಯ ಯೋಜನೆ. BPL ಕಾರ್ಡ್ದಾರರಿಗೆ ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೊಳಿಸಿದೆ. ಅಂದರೆ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಇಂತಿಷ್ಟು ಅಂತ ರೇಷನನ್ನು ಕೊಡ್ತಾರೆ. ಇದಕ್ಕೆ BPL ಕಾರ್ಡ್ ಅತ್ಯಂತ ಅಮೂಲ್ಯವಾದದ್ದು. ಇನ್ನು ಎರಡನೇದಾಗಿ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆ. ಇದಂತೂ BPL ಕಾರ್ಡ್ದಾರರು ಸೇರಿದಂತೆ ಎಲ್ಲರಿಗೂ ಕೂಡ ಅತ್ಯಂತ ವರದಾನವಾಗಿರ್ತಕ್ಕಂಥ ಯೋಜನೆ ಅಂತಲೇ ಹೇಳ್ಬೋದು. ಕಾರಣ ನಿಮಗೆ ಯಾವುದೇ ಗಂಭೀರವಾದಂಥ ರೋಗಗಳಿರಲಿ ಅಥವಾ ಆಪರೇಷನ್ ಅಂತ ಬಂದರೆ ಸರ್ಕಾರಿ ಹಾಗೂ ಆಯ್ದ ಖಾಸಗಿ ಆಸ್ಪತ್ರೆಗಳಲ್ಲಿ 5 ಲಕ್ಷದವರೆಗೆ ನಿಮಗೆ ಉಚಿತವಾಗಿ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಇನ್ನು ಮೂರನೇದಾಗಿ ಗೃಹ ಜ್ಯೋತಿ ಯೋಜನೆ. ಅಂದರೆ BPL ಕಾರ್ಡ್ದಾರರಿಗೆ ಪ್ರತಿ ಮನೆಗೆ 200 ಯೂನಿಟ್ ವಿದ್ಯುತ್ತನ್ನು ಉಚಿತವಾಗಿ ಪಡೆಯಲಾಗುತ್ತೆ. ಇನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ BPL ಕಾರ್ಡ್ ಪ್ರಮುಖವಾಗುತ್ತೆ. ಯಾಕಂದರೆ BPL ಕಾರ್ಡ್ನಲ್ಲಿರ್ತಕ್ಕಂಥ ಯಜಮಾನಿಯ ಹೆಸರಿಗೆ ಪ್ರತಿ ತಿಂಗಳು ರಾಜ್ಯ ಸರ್ಕಾರ 2,000 ಗೃಹ ಜ್ಯೋತಿಯನ್ನು ನೀಡುತ್ತಾ ಬರ್ತಾ ಇದೆ. ಇನ್ನು ನೀವೇನಾದರೂ ಸ್ವಂತ ಮನೆ ಕಟ್ಟಬೇಕು ಅಂತ ಆಸೆ ಇದೆಯಾ? ಹಾಗಾದರೆ ನಗರ ಪ್ರದೇಶ ಆಗಿರ್ಬೋದು ಅಥವಾ ಗ್ರಾಮೀಣ ಪ್ರದೇಶದಲ್ಲಾಗಿರ್ಬೋದು ನಿಮಗೆ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಯೋಜನೆ, ಬಸವ ವಸತಿ ಯೋಜನೆ, ಇಂದಿರಾ ಗಾಂಧಿ ವಸತಿ ಯೋಜನೆ ಎಲ್ಲದಕ್ಕೂ ಕೂಡ ನೀವು ಅಪ್ಲೈ ಮಾಡೋದಕ್ಕೆ ಅರ್ಹರಾಗಿರ್ತೀರ. ಇನ್ನು ನಿಮ್ಮ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ BPL ಕಾರ್ಡ್ದಾರರ ಮಕ್ಕಳಿಗೆ ಕೆಲವೊಂದು ಶಾಲೆಗಳಲ್ಲಿ ಶುಲ್ಕದಲ್ಲಿ ರಿಯಾಯಿತಿ ಕೂಡ ಸಿಗುತ್ತೆ. ಮತ್ತು ಹಲವಾರು ಸ್ಕಾಲರ್ಶಿಪ್ಗಳು ಕೂಡ ನೀವು ಪಡೆಯಬಹುದಾಗಿದೆ. ನೀವೇನಾದರೂ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀರಾ? ಹಾಗಾದರೆ ನಿಮಗೆ BPL ಕಾರ್ಡ್ದಾರರಿಗೆ ಕೆಲವೊಂದು ಬ್ಯಾಂಕ್ಗಳಲ್ಲಿ ಸಬ್ಸಿಡಿ ದರದಲ್ಲಿ ಸಾಲ ದೊರೆಯುತ್ತೆ. ಹಾಗೆ ಕೆಲವೊಂದು ಕೃಷಿ ಯಂತ್ರ ಉಪಕರಣಗಳಾಗಿರ್ಬೋದು ಅಥವಾ ಹೊಲಿಗೆ ಯಂತ್ರಗಳಲ್ಲೂ ಕೂಡ ಸಬ್ಸಿಡಿ ದರದಲ್ಲಿ ನಿಮಗೆ ಹೊಲಿಗೆ ಯಂತ್ರಗಳು ಕೂಡ ಸಿಗ್ತವೆ. ಇನ್ನು ಪ್ರಮುಖವಾಗಿ ಉಜ್ವಲ ಯೋಜನೆ ಅಂದರೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ BPL ಕಾರ್ಡ್ದಾರರಿಗೆ ಸಿಲಿಂಡರ್ ಕೂಡ ಆದ್ಯತೆ ಮೇರೆಗೆ ಸಿಗ್ತಾ ಇರ್ತಕ್ಕಂಥದ್ದು. ನೋಡಿದ್ರಲ್ಲ ವೀಕ್ಷಕರೇ, BPL ಕಾರ್ಡ್ ಅಂತಕ್ಕಂಥದ್ದು ಅದೊಂದು ಅಕ್ಕಿಯನ್ನು ಪಡೆತಕ್ಕಂಥ ಚೀಟಿ ಅಲ್ಲ, ಅದೊಂದು ನಿಮ್ಮ ಬದುಕಿಗೆ ಆಸರೆಯಾಗ್ತಕ್ಕಂಥ ಒಂದು ಅದ್ಭುತವಾದಂತಹ ಶಕ್ತಿ.
ನಿಮ್ಮ BPL ಕಾರ್ಡ್ ಎಲ್ಲ ಸರಿಯಾಗಿದೆಯಾ, ವಿಳಾಸ ಆಗಿರ್ಬೋದು, ಹೆಸರುಗಳಾಗಿರ್ಬೋದು ಅಥವಾ ಫೋಟೋಗಳಾಗಿರ್ಬೋದು ಎಲ್ಲವನ್ನು ಕೂಡ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಹಾಗೂ ಸರ್ಕಾರದಿಂದ ನೀಡಲಾಗ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕೂಡ ನೀವು ಪಡೆದುಕೊಳ್ಳಿ. ಅದೇ ರೀತಿಯಾಗಿ ಯಾವುದಾದ್ರೂ ವಿಳಾಸ ತಪ್ಪಿದರೆ ಅಥವಾ ಹೆಸರುಗಳು ತಪ್ಪಿದರೆ ನಿಮ್ಮದೇ ಆಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರದೇ ಆಗಿರ್ಬೋದು ಈ ಒಂದು ವಿಡಿಯೋವನ್ನು ಹಂಚಿಕೊಳ್ಳಿ. ಇದೇ ರೀತಿಯಾದಂತಹ ಜನೋಪಯೋಗಿ ಸುದ್ದಿಗಳಿಗಾಗಿ ದ ಫೆಡರಲ್ ಕರ್ನಾಟಕದ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಡ್ತಾ ಇರಿ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.